ಸಂಜಯ್ ಅವರು ಒಳ್ಳೆ ಚಾಕ್ಲೇಟ್ ಬಾಯ್ ಲುಕ್ ಇದೆ. ಸೊ ಹಾಗೇನೆ ಜೀವಿತ ಇದ್ದಾರೆ, ವೆರಿ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್. ಸೊ ತಮ್ಮಿಂದ ಮಾತು ಸ್ಟಾರ್ಟ್ ಮಾಡ್ತೀನಿ. ಅಪ್ಪ ಐ ಲವ್ ಯು ಬಗ್ಗೆ ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನೀವು ತಪ್ಪು ಮಾಡ್ತೀರಿ, ಎಲ್ಲ ಸೀನಿಯರ್ಸ್ನ ಕರ್ಸ್ಬಿಟ್ಟು ಮಾತಾಡೋದೆಲ್ಲ ಮುಗಿಸಿ ನಾವು ಈಗ ಮಾತಾಡೋದಿದ್ದೇವೆ. ಎಲ್ಲ ಹೇಳ್ಬಿಟ್ಟಿದ್ದಾರೆ, ಅಪ್ಪನ ಬಗ್ಗೆ ಆಗಲಿ ಸಿನಿಮಾ ಬಗ್ಗೆ ಆಗಲಿ ಪ್ರಿಪೇರ್ ಮಾಡ್ತಾ ಇದ್ದು ಮರ್ತೋದು ನನಗೆಲ್ಲ. ಸೊ ಈ ಸಿನಿಮಾ ಅವಕಾಶ ಕೊಡಿಸಿದ್ದಕ್ಕೆ ಪ್ರೇಮ್ ಸರ್ಗೆ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು. ಹಾಗೂ ನಾನಿ ಸರ್ಗೆ ಅಥರ್ವನೇ ಸರ್ಗೆ ಥ್ಯಾಂಕ್ ಯು ಸಿನಿಮಾ ಅವಕಾಶ ಕೊಟ್ಟಿದ್ದಕ್ಕೆ. ಅಪ್ಪ ಐ ಲವ್ ಯು ವೆರಿ ಸ್ಪೆಷಲ್ ಮೂವಿ ಫಾರ್ ಮೀ. ತಂದೆ ಜೊತೆ ಒಡನಾಟ ನಾನು ಕೆಲವು ಸಂದರ್ಭದಿಂದ ಅನುಭವಿಸೋಕೆ ಆಗಿಲ್ಲ. ಸೊ ಅದೇನು ಅನುಭವಿಸಿಲ್ಲ ಇಡೀ ಸಿನಿಮಾ ನಾನು ತಂದೆ ಜೊತೆ ಆ ಮೂಮೆಂಟ್ ನಾನು ಚೆರಿಶ್ ಮಾಡಿದ್ದೀನಿ. ಅದಕ್ಕೆ ಐ ವಿಲ್ ಬಿ ಗ್ರೇಟ್ಫುಲ್. ಆ್ಯಂಡ್ ಕವಿ ಸರ್ ಬ್ಯೂಟಿಫುಲ್ ಹಾರ್ಡ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಥ್ಯಾಂಕ್ ಯು. ಕಿರಣ್ ಸರ್ ಥ್ಯಾಂಕ್ ಯು. ನಾಗೇಂದ್ರ ಸರ್ ಥ್ಯಾಂಕ್ ಯು. ನನ್ನ ಪಾತ್ರ ಒಂದು ಲೀಡ್ ಆಗಿ ಅಭಿನಯಿಸಿದ್ದೀನಿ. ಇನ್ನು ಮುಂದೆ ಹೇಳಬೇಕು ಅಂದ್ರೆ ಎಲ್ಲರೂ ಸಿನಿಮಾನೇ ನೋಡಬೇಕು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಅಂತ ಹೇಳಬಲ್ಲೆ. ಎಲ್ಲರೂ ಸಿನಿಮಾ ನೋಡಿ ಪ್ಲೀಸ್ ಬ್ಲೆಸ್ ಅಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂಜಯ್, ಧನ್ಯವಾದಗಳು. ಹಾಗೆ ಜೀವಿತ ವಸಿಷ್ಠ ಅವರು, ಜೀವಿತ ತಮ್ಮ ಪಾತ್ರ ಹಾಗೆ ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೂ ಕೂಡ ಅಪ್ಪನ ಜೊತೆ ಒಡನಾಟ ಅಷ್ಟೊಂದಿಲ್ಲ. ನನಗೆ ಅಪ್ಪಗೆ ಐ ಲವ್ ಯು ಹೇಳಕ್ಕೂ ನನಗೆ ಚಾನ್ಸ್ ಸಿಕ್ಕಿಲ್ಲ. ನನ್ನ ಅಪ್ಪನ ಪ್ಲೇಸ್ ಯಾವಾಗಲೂ ನಮ್ಮಮ್ಮ ತಗೊಂಡಿದ್ದಾರೆ. ಸೊ ನಾನು ನಮ್ಮಮ್ಮಂಗೆ ಐ ಲವ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆ್ಯಂಡ್ ಈ ಚಿತ್ರತಂಡಕ್ಕೆ ನಾನು ಆಯ್ಕೆ ಆಗೋಕ್ಕೆ ಮೊದಲನೇ ರೀಸನ್ ವರ್ಧ ಸರ್. ಡೈರೆಕ್ಟರ್ ಸರ್ ಓಕೆ ಹೇಳಿದಾಗ ನನ್ನ ಬಗ್ಗೆ ಒಳ್ಳೆ ಮಾತು ಹೇಳಿ ನನ್ನ ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡೋ ಹಂಗೆ ಮಾಡಿದ್ದಾರೆ. ಐ ಹೋಪ್ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಪಾತ್ರಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ವರ್ಧ ಸರ್, ನಾಗೇಂದ್ರ ಪ್ರಕಾಶ್ ಸರ್, ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಥರ್ವಾರ್ಯ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ DOP ಸರ್ಗೂ ಥ್ಯಾಂಕ್ ಯು ಸೋ ಮಚ್, ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಆ್ಯಂಡ್ ನನ್ನ ಒಡನಾಟ ನಾಣಿ ಸರ್ ಜೊತೆ ಯಾವತ್ತೂ ಏನೋ ಸೊಸೆ ಮಾವ ಆ ಥರ ಇರಲಿಲ್ಲ. ಸೆಟ್ಟಲ್ಲಿ ಯಾವಾಗಲೂ ಅಪ್ಪ ಥರ ಟ್ರೀಟ್ ಮಾಡ್ತಾ ಇದ್ರು. ಆ್ಯಂಡ್ ನಂಗೆ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ನಾಣಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊದಲನೇ ದಿನದಿಂದ ಕೂಡ ನನಗೆ ಸಪೋರ್ಟ್ ಆಗಿ ಈ ಟೀಮ್ಗೆ ಸಪೋರ್ಟ್ ಆಗಿ ನಿಂತಿರೋದು ಪ್ರೇಮ್ ಸರ್ ಮತ್ತು ಜ್ಯೋತಿ ಮ್ಯಾಮ್. ಸೊ ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ಮ್ಯಾಮ್ ಅಂತೂ ನಾನು ಏನೆಲ್ಲ ಶೇರ್ ಮಾಡ್ತೀನೋ ಅದನ್ನೆಲ್ಲ ವಾಪಸ್ ಶೇರ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಮ್ಯಾಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿ ಸರ್. ನಾನು ನಿಮ್ಗೆ ನೆನಪಿದೆಯಲ್ಲೋ ನನಗೆ ಗೊತ್ತಿಲ್ಲ, ಇದೇ ತಿಂಗಳೇ ಒಂದು ಸ್ಕೂಲ್ ಈವೆಂಟಲ್ಲಿ ಮೀಟ್ ಮಾಡಿದ್ವಿ. ಅವಾಗ ನಾನು ನಿಮಗೆ ಕೇಳಿದ್ದೆ, ನಾನು ಮೂವಿ ಮಾಡಿದ್ದೀನಿ, ನಿಮ್ಮ ಸಪೋರ್ಟ್ ಬೇಕು ಅಂತ. ನೀವು ಅವಾಗ ವಿಶ್ ಕೂಡ ಮಾಡಿದ್ವಿ. ನನಗೆ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಿಲ್ಲ ನೀವೇ ಗೆಸ್ಟ್ ಅಂತ ಅನೌನ್ಸ್ ಮಾಡಿದಾಗ ನಾನು ವಾವ್, ನಾನು ಮೊನ್ನೆ ಅಷ್ಟೇ ಬ್ಲೆಸ್ಸಿಂಗ್ ಕೇಳಿದ್ದೆ, ಇವಾಗ ಅವರೇ ಎದುರುಗಡೆ ಬಂದು ಬ್ಲೆಸ್ ಮಾಡ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅರ್ಜುನ್ ಬ್ಲೆಸ್ಸಿಂಗ್ ವಿಶಿಂಗ್ ಎಲ್ಲ ನಿಮ್ಮಂಥ ದೊಡ್ಡ ಕಲಾವಿದರಿಂದ ನಮಗೆ ಇವಾಗ ಬರ್ತಿರೋ ಕಲಾವಿದರಿಗೆ ತುಂಬ ಮುಖ್ಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಥರ ಒಳ್ಳೆ ಪಾತ್ರ ಕೊಟ್ಟಿರೋದಕ್ಕೆ. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು ಈ ಥರ ಒಂದು ಪಾತ್ರ ಪ್ಲೇ ಮಾಡಬಹುದು ಅಂತ. ಸೊ ನನ್ನಲ್ಲಿದ್ದ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಹೊರಗಡೆ ತಂದಿರೋದು ನಮ್ಮ ಡೈರೆಕ್ಟರ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜೀವಿತ, ಧನ್ಯವಾದಗಳು ನಿಮಗೂ ಕೂಡ.